ಗೈಸ್, ವೆಲ್ಕಮ್ ಟು ಅನದರ್ ನ್ಯೂ ವಿಡಿಯೋ. ಸೊ ಇದು ಪಾರ್ಟ್ 4 ನಮ್ಮ ಕೇದಾರ್ನಾಥ್ ಮತ್ತು ರಿಷಿಕೇಶ್ ಜರ್ನಿಯ ಪಾರ್ಟ್ 4 ವಿಡಿಯೋ. ಸೊ ಇಲ್ಲಿ ನಮ್ಮದು 7th ಮತ್ತು 8th ಡೇ ಕವರ್ ಆಗಿರುತ್ತೆ, ಆಲ್ಮೋಸ್ಟ್ ಲಾಸ್ಟ್ 2 ಡೇಸ್. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರೆ ನಾವೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಎಲ್ಲ ಹೊರಟಿದ್ವಿ. ಸೊ ನಾವು ಹೊರಟಿದ್ದು ಅಲ್ಲೇ ಒಂದು ನಿಯರ್ ಬೈ ರೆಸಾರ್ಟು. ಸೊ ಈ ರೆಸಾರ್ಟ್ ಡೀಟೇಲ್ಸ್ ಎಲ್ಲ ನಮಗೆ ನಮ್ಮ ಸ್ಟೇ ಅವರೇ ಕೊಟ್ಟಿದ್ದು. ಅಂದರೆ ಮುಂಚೆ ದಿನವೇ 1 to 3 ರೆಸಾರ್ಟ್ಸ್ ತೋರಿಸ್ಬಿಟ್ಟು ಅದರದ್ದು ಫೋಟೋಸು ವೀಡಿಯೋಸು ಎಲ್ಲ ತೋರಿಸಿ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ, ಎಷ್ಟು ದೂರ ಆಗುತ್ತೆ ಅಂತೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಸೊ ನಾವು ಹಾಗೆ ಅದು ಫೋಟೋ ವೀಡಿಯೋ ಎಲ್ಲ ನೋಡಿಬಿಟ್ಟು ಓಕೆ ಈ ರೆಸಾರ್ಟ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಸೊ ನಾವು ಹೋಗಿದ್ದು ಅಲ್ಲೇ ಒಂದು 10-12 ಕಿಲೋಮೀಟರ್ಸ್ ಸಿಟಿ ಔಟ್ಸ್ಕಟ್ಸಲ್ಲಿರೋ ಒಂದು ರೆಸಾರ್ಟು. ಸೊ ಟೋಟಲ್ ಅಮೌಂಟ್ ಬಂದುಬಿಟ್ಟು 12,000 ರುಪೀಸ್ ಹೇಳಿದ್ರು 10 ಪೀಪಲ್ಗೆ. ಅಂದರೆ ಆಲ್ಮೋಸ್ಟ್ 1,200 ರುಪೀಸ್ ಪರ್ ಪರ್ಸನ್ ಆಯಿತು. ಸೊ ನಾವು ಹೋಗಿದ್ದು ರಾಯಲ್ ಗ್ರೀನ್ ರೆಸಾರ್ಟ್ ಆ್ಯಂಡ್ ಕ್ಯಾಂಪ್ ಅಂತ ಹೇಳಿಬಿಟ್ಟು ರೂಮ್ ಸ್ಟೇ ತೊಗೊಂಡಿದ್ವಿ. ಸೊ 1,200 ರುಪೀಸ್ ಪರ್ ಪರ್ಸನ್ ಏನಾಯಿತು, ಇಟ್ ಈಸ್ ಇನ್ಕ್ಲೂಡಿಂಗ್ ಸ್ನ್ಯಾಕ್ಸ್, ಡಿನ್ನರು ಮತ್ತು ಬ್ರೇಕ್ಫಾಸ್ಟ್ ಎವ್ರಿಥಿಂಗ್. ಮತ್ತು ಅಲ್ಲಿ ಲೈಕ್ ಈ ಥರ ಟೆಂಟ್ಸ್ದು ಕೂಡ ಅವೈಲೇಬಲ್ ಇತ್ತು ಸ್ಟೇ. ಸೊ ಬಟ್ ನಾವು ಟೆಂಟ್ ತೊಗೊಂಡಿರಲಿಲ್ಲ. ಎನಿಹೌ ರೂಮ್ಸ್ ಅವೈಲೇಬಿಲಿಟಿ ಇದ್ದಿದ್ದರಿಂದ ರೂಮ್ ಸ್ಟೇನೇ ನಾವು ತೊಗೊಂಡ್ವಿ. ಸೊ ಟೆಂಟ್ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಂತ ಹೇಳಿಬಿಟ್ಟು ರೂಮ್ ಸ್ಟೇ ನಾವು ಚೂಸ್ ಮಾಡಿದ್ವಿ. ಸೊ ಎಲ್ಲ ಫೆಸಿಲಿಟೀಸು ಇದೆ, ಇನ್ಕ್ಲೂಡಿಂಗ್ ಎಲ್ಲ ಆ್ಯಕ್ಟಿವಿಟೀಸ್ ಸೇರಿ ಅಷ್ಟಾಗಿದ್ದು. ಲೈಕ್ ಸ್ವಿಮ್ಮಿಂಗ್ ಪೂಲು ಆ್ಯಂಡ್ ರೋಪ್ ಆ್ಯಕ್ಟಿವಿಟೀಸು ಮತ್ತು ಇಂಡೋರ್ ಆ್ಯಕ್ಟಿವಿಟೀಸ್, ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲನೂ ಇತ್ತು. ಸೊ ಮಳೆ ಬತ್ತಿದ್ರಿಂದ ನಾವು ಬೇರೆ ಯಾವ ಔಟ್ಡೋರ್ ಆ್ಯಕ್ಟಿವಿಟೀಸು ಅಷ್ಟು ಮಾಡೋಕ್ಕಾಗಲಿಲ್ಲ. ಸೊ ತುಂಬ ಹೊತ್ತು ನಾವು ಆಲ್ಮೋಸ್ಟ್ ಸ್ವಿಮ್ಮಿಂಗಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಕೆಲವೊಂದು ಔಟ್ಡೋರ್ ಗೇಮ್ಸ್, ಈ ಕ್ರಿಕೆಟ್ಟು ಆ ಥರ ಈ ಥರ ಸ್ವಲ್ಪ ಎಲ್ಲ ಆಡಿಬಿಟ್ಟು ಮತ್ತು ನಾವು ಸ್ನ್ಯಾಕ್ಸ್ ಟೈಮ್ ಆಯಿತು, ಸ್ನ್ಯಾಕ್ಸ್ ತಿನ್ನೋದಕ್ಕೆ ಹೋದ್ವಿ. ಮತ್ತು ಸ್ವಿಮ್ಮಿಂಗಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಒಂದೇ ಸತಿ ನಾವು ಡಿನ್ನರಿಗೆ ಹೋದ್ವಿ. ಸ್ನ್ಯಾಕ್ಸ್ ತಿನ್ನೋದಕ್ಕೆ ಹೋದ್ವಿ. ಮತ್ತು ಸ್ವಿಮ್ಮಿಂಗಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು. ಸ್ವಿಮ್ಮಿಂಗ್ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಒಂದೇ ಸತಿ ನಾವು ಡಿನ್ನರಿಗೆ ಹೋದ್ವಿ. ಸೊ ಡಿನ್ನರ್ ಮಾಡ್ಕೊತ ಹಾಗೆ ಸುಮಾರು ಹೊತ್ತು ಹೆಂಗಾಯಿತು ಟ್ರಿಪ್ಪು, ಏನೆಲ್ಲ ಆಯಿತು, ಯಾವ ಥರ ಅನ್ನಿಸ್ತು ಮೆಮೊರೀಸು. ಬಿಕಾಸ್ ಆಲ್ಮೋಸ್ಟ್ ಕೇದಾರ್ನಾಥ್ ಎಲ್ಲರಿಗೂ ಒಂದು ಡ್ರೀಮ್ ಪ್ಲೇಸ್ ಆಗಿರುತ್ತೆ. ಸೊ ಯಾವ ಥರ ಅನ್ನಿಸ್ತು, ಹೇಗೆ ಅನ್ನಿಸ್ತು ಅಂತ ಎಲ್ಲ ಹೇಳಿಬಿಟ್ಟು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಅವರು ಮ್ಯೂಸಿಕ್ ಕೂಡ ಪ್ಲೇ ಮಾಡಿದ್ರು. ಸೊ ಆವಾಗ ಒಂದು ಸ್ವಲ್ಪ ಹಾಗೆ ಡ್ಯಾನ್ಸ್ ಎಲ್ಲ ಮಾಡಿ ಟೈಮ್ ಪಾಸ್ ಮಾಡಿ ಸೊ ಆಲ್ಮೋಸ್ಟ್ ಒಂದು 11-11:30 ಅಷ್ಟೊತ್ತಿಗೆ ಹೋಗಿ ನಾವು ಮಲ್ಕೊಂಡ್ವಿ. ಬಿಕಾಸ್ ನೆಕ್ಸ್ಟ್ ಡೇ ಮತ್ತೆ ಬೆಳಿಗ್ಗೆ ಬೇಗ ಎದ್ದು ನಾವು ಏರ್ಪೋರ್ಟಿಗೆ ಹೊರಡಬೇಕಾಗಿತ್ತು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಆಲ್ಮೋಸ್ಟ್ ಅಲ್ಲೆಲ್ಲ ನಾವೇ ಗ್ಯಾಂಗ್ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಕನ್ನಡ ಸಾಂಗ್ಸ್ ನಮಗೆ ಪ್ಲೇ ಮಾಡ್ಕೊಳಕ್ಕೆ ಬಿಟ್ಬಿಟ್ಟಿದ್ರು. ಸೊ ಆಮೇಲೆ ಬೇರೆ ಲ್ಯಾಂಗ್ವೇಜಸ್ನ ಪ್ಲೇ ಮಾಡಿದ್ರು. ಬಟ್ ನಾವೇ ಮ್ಯೂಸಿಕ್ ಹಾಕ್ತಿದ್ರಿಂದ ಕನ್ನಡ ಸಾಂಗ್ಸೇ ಪ್ಲೇ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾವು ಅವರೇ ರೆಸಾರ್ಟ್ ಅವ್ರ ಹತ್ರನೇ ಮಾತಾಡಿಕೊಂಡು ನಮಗೆ ಆ ರಿಷಿಕೇಶ್ ಸ್ಪಾಟಿಂದ ಡೆಹ್ರಾಡೂನ್ಗೆ 2 ಕ್ಯಾಬ್ SUV ಕ್ಯಾಬ್ಸ್ನ ಮಾತಾಡ್ಕೊಂಡ್ಬಿಟ್ಟಿದ್ವಿ. ಸೊ ಅದು ಆಲ್ಮೋಸ್ಟ್ ನಮಗೆ 5,000 ರುಪೀಸ್ ತೊಗೊಂಡ್ರು. ಬಿಕಾಸ್ ಲಗೇಜ್ ಎಲ್ಲ ತುಂಬ ಇದ್ದಿದ್ದರಿಂದ ನಾವು ಬೇರೆ ಏನೇ ಲೈಕ್ ಕ್ಯಾಬ್ ಮಾತಾಡಿಕೊಂಡ್ರು ಆಲ್ಮೋಸ್ಟ್ ಅಷ್ಟೇ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ಹತ್ರನೇ ಮಾತಾಡಿ 5,000 ರುಪೀಸ್ಗೆ ನಾವು 2 ಕ್ಯಾಬ್ನ ಬುಕ್ ಮಾಡ್ಕೊಂಡಿದ್ವಿ. ಸೊ ನಾವೊಂದು 10-10:30 11 o'clock ಅನ್ನೋ ಅಷ್ಟರಲ್ಲಿ ಲೈಕ್ ಅಲ್ಲಿ ರೆಸಾರ್ಟಿಂದ ಬಿಟ್ಟು ಅಲ್ಲಿಂದ ಆಲ್ಮೋಸ್ಟ್ 1.5 hour ಅಷ್ಟೇ. ಬಟ್ ನಾವೇ ಅಲ್ಲಿ ಹೆಂಗಿದ್ರು ಚೆಕ್ಔಟ್ ಆಗಬೇಕಿತ್ತಲ್ಲ. ಸೊ ಹೋಗ್ಬಿಟ್ಟು ಅಲ್ಲೇ ಊಟ ಮಾಡ್ಕೊಂಡು ಏರ್ಪೋರ್ಟಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು 11-11:30 ಅಷ್ಟೊತ್ತಿಗೆಲ್ಲ ಹೊರಟ್ಬಿಟ್ವಿ ನಾವು ರೆಸಾರ್ಟಿಂದ. ಸೊ ಲಾಸ್ಟ್ 2 ಡೇಸ್ ಏನದು ರೆಸಾರ್ಟ್ ಸ್ಟೇ ತುಂಬಾ ಚೆನ್ನಾಗಿ ಅನ್ನಿಸ್ತು ಆ್ಯಕ್ಚುಲಿ. ಸೊ ಟ್ರಿಪ್ ಲಾಸ್ಟ್ ಡೇ ಹೈಲೈಟಾಗಿ ಹೆಂಗಿತ್ತು ಏನು ಅಂತ ಎಲ್ಲ ಡಿಸ್ಕಸ್ ಮಾಡೋದಕ್ಕೆ ನಮಗೆ ಟೈಮು ಸಿಕ್ದಂಗಾಯಿತು, ಒಂಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ದಂಗಾಯಿತು. ಸೊ ಅಲ್ಲಿ ನಾವು ಹೊರಟು ಆಲ್ಮೋಸ್ಟ್ ಒಂದು 1 o'clock ಅಷ್ಟೊತ್ತಿಗೆ ನಾವು ಏರ್ಪೋರ್ಟ್ ರೀಚ್ ಆಗಿದ್ವಿ, ಡೆಹ್ರಾಡೂನ್ ಏರ್ಪೋರ್ಟು.
ಸೊ ರೀಚ್ ಆದ ತಕ್ಷಣ ಲೈಕ್ ಆಲ್ಮೋಸ್ಟ್ ನಾವು ರಿಟರ್ನ್ ಫ್ಲೈಟ್ ನಾನು ವಿಸ್ತಾರ ಫ್ಲೈಟಲ್ಲಿ ಬುಕ್ ಮಾಡಿದ್ದೆ. ಅದು ಆಲ್ಮೋಸ್ಟ್ ನಮಗೆ 8500 ರುಪೀಸ್ ಏನೋ ಪರ್ ಹೆಡ್ ಬಿದ್ದಿದ್ದು. ಮತ್ತು ವಿಸ್ತಾರ ಫ್ಲೈಟಲ್ಲಿ ಕೆಲವೊಂದು ಸತಿ ಆಫರ್ ಇರುತ್ತೆ ಫ್ರೀ ಮೀಲ್ಸು, ಅದನ್ನು ನೋಡ್ಕೊಂಡು ನಾನು ಬುಕ್ ಮಾಡಿದ್ದೆ. ನಮ್ಮ ರಿಟರ್ನ್ ಫ್ಲೈಟ್ ಇದ್ದಿತ್ತು 4 PM ಬಟ್ ನಾವು ಆಲ್ಮೋಸ್ಟ್ 1 o'clock ಅಷ್ಟೊತ್ತಿಗೆ ರೀಚ್ ಆಗಿದ್ದರಿಂದ ವಿಸ್ತಾರದವರು ಮೇ ಬಿ ಜನ ಇಲ್ಲ ಅಂತಲೋ ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ 1ಗೆ ಅವರೆಲ್ಲ ಬೋರ್ಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ನಾವು ಬೋರ್ಡಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲೆ ಹೋಗಿ, ಹೆಂಗಿದ್ರು ಊಟ ಮಾಡಿರಲಿಲ್ವಲ್ಲ, ಸೊ ಮೇಲೆ ಹೋಗ್ಬಿಟ್ಟು KFC ಎಲ್ಲ ತಿಂದ್ಕೊಂಡು ಹಾಗೆ ಏರ್ಪೋರ್ಟಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. Don't feel alone, don't scream so loud. We are living in this cruel world. Broken but strong, gotta move on. You're not a bakery of life. Equip my soul, find the real gold. I'll fulfill what I started. ಸೊ ಆಮೇಲೆ 4 o'clock ಫ್ಲೈಟು. ಸೊ ಫ್ಲೈಟ್ ಜರ್ನಿ ನಾವು ವಾಪಸ್ ರಿಟರ್ನ್ ಫ್ಲೈಟ್ ಜರ್ನಿ ಬಂದ್ಬಿಟ್ಟು ಒಂದೇ ಫ್ಲೈಟು, ಲೈಕ್ ಯಾವುದೇ ಲೇ ಓವರು ಆ ಥರ ಏನೂ ಇರಲಿಲ್ಲ. ಸೊ ಆಲ್ಮೋಸ್ಟ್ 2.5 hours ಕಂಟಿನ್ಯೂಸ್ ಜರ್ನಿ ಇತ್ತು. ಆ್ಯಂಡ್ ಅದೇ ನಾನು ಮೊದಲೇ ಹೇಳ್ದಂಗೆ ವಿಸ್ತಾರದಲ್ಲಿ ಕೆಲವೊಂದು ಸತಿ ಫ್ರೀ ಮೀಲ್ಸ್ ಇರುತ್ತೆ, ಸೊ ಅದನ್ನು ನೋಡಿಕೊಂಡು ಬುಕ್ ಮಾಡಿದ್ದೆ. ಚಿಕ್ಕದಾಗಿ ಒಂದು ಮೀಲ್ಸ್ ಕೊಟ್ಟಿದ್ದರು, ಬ್ರೌನಿ ಒಂದು ಚೆನ್ನಾಗಿತ್ತು, ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ಇನ್ನು ಫ್ಲೈಟಲ್ಲಿ ನಾವು ಅಂದರೆ ಇನ್ನು ಎಷ್ಟು ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೆ ಅದು ಫ್ರೀ ಮೀಲ್ಸು. ಸೊ ಫ್ಲೈಟ್ ಜರ್ನಿ ಆ್ಯಸ್ ಯೂಶ್ವಲ್ 2.5 hours ಜರ್ನಿ ಆಗಿತ್ತು. ಸೊ ನಾವು ರೀಚ್ ಆಗಿದ್ದು ಬಂದುಬಿಟ್ಟು ಟರ್ಮಿನಲ್ 2ಗೆ. ಸೊ ಟರ್ಮಿನಲ್ 2ಗೆ ನಮ್ಮದು ರಿಟರ್ನ್ ಫ್ಲೈಟ್ ಇದ್ದಿದ್ದು. ಹಾಗೆ ಸ್ವಲ್ಪ ತಲೆಲ್ಲ ಏರ್ಪೋರ್ಟ್ ಎಲ್ಲ ನೋಡಿಕೊಂಡು ಓಡಾಡಿಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಟ್ವಿ ನಾವು. ಸೊ ರೀಚ್ ಆಗಿದ್ದು ಆಲ್ಮೋಸ್ಟ್ ಒಂದು 6:30 6:45 ಹಂಗಾಗಿತ್ತು. ಲಗೇಜ್ ಎಲ್ಲ ತೊಗೊಬರೋಷ್ಟೊತ್ತಿಗೆ ಒಂದು 7:30 ಆಗಿತ್ತು. ಆಮೇಲೆ ನಾವು ಕ್ಯಾಬ್ಸ್ ಬುಕ್ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ಅಗೇನ್ ಟರ್ಮಿನಲ್ 2 ಅಲ್ಲಿ ಓಲಾಗೆ ಸಪ್ರೇಟ್ ಇದಕ್ಕೆ ಹೋಗಬೇಕು, ಊಬರ್ಗೆ ಸಪ್ರೇಟ್ ಇದಕ್ಕೆ ಹೋಗಬೇಕು ನಾವು ಕ್ಯಾಬ್ಸ್ ಬುಕ್ ಮಾಡಿಕೊಂಡ್ರೆ. ಮತ್ತು ಅವ್ರದ್ದು ಬೇರೆ ಬೇರೆ ಪ್ರೊಸೀಜರ್ಸ್ ಕೂಡ ಇದೆ ಅಲ್ಲಿ. ಸೊ ನಮಗೆ ಓಲಾದಲ್ಲಿ ಬುಕ್ ಆಗಲಿಲ್ಲ, ಅಂದರೆ 2 SUV ನಮಗೆ ಬೇಕಾಗಿದ್ದರಿಂದ ವೆಹಿಕಲ್ಸ್ ಅವೈಲಬಿಲಿಟಿ ಇಲ್ಲ ಅಂತ ನಮಗೆ ಬುಕ್ಕಿಂಗೇ ಅವ್ರು ಕೊಡಲಿಲ್ಲ. ಮತ್ತು ಊಬರಲ್ಲಿ ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ಅವರು ಸಿಟಿಯಿಂದನೇ ತೊಗೊಂಡು ಬರ್ತಾರೆ ಪಿಕಪ್ಪು. ಸೊ ಅದು ಸಿಕ್ತು ನಮಗೆ. ಸೊ ಊಬರಲ್ಲಿ ಪಿಕಪ್ ಮಾಡಿಕೊಂಡು ಸೊ ಫೈನಲಿ ನಾವು ನಮ್ಮ ಮನೆ ರೀಚ್ ಆದ್ವಿ. ಆಲ್ಮೋಸ್ಟ್ ಒಂದು 9:30 ಆಗಿತ್ತು ಅನಿಸುತ್ತೆ ನಾವು ಮನೆ ರೀಚ್ ಆಗೋ ಅಷ್ಟರಲ್ಲಿ. ಸೊ ಇದು ನಮ್ಮ ಆಲ್ಮೋಸ್ಟ್ 8 days ಟು ಕೇದಾರ್ನಾಥ್ ಕಂಪ್ಲೀಟ್ ಜರ್ನಿ. ಸೊ ಟೋಟಲ್
4 ಪಾರ್ಟ್ಸ್ ಆಗಿ ವೀಡಿಯೋಸ್ ಬಂದಿದೆ. ಸೊ ಬ್ರೀಫಾಗಿ ಹೇಳಬೇಕು ಅಂತಂದರೆ, ನಾನು ಲಾಸ್ಟಲ್ಲಿ ನಿಮ್ಮ ರೆಫರೆನ್ಸಿಗೆ ಏನೆಲ್ಲ ಎಸೆನ್ಷಿಯಲ್ ಐಟಮ್ಸ್ ತೊಗೊಬೇಕಾಗಿತ್ತು ಅದನ್ನು ಒಂದು ಸ್ನ್ಯಾಪ್ ಹಾಕಿರ್ತೀನಿ. ಸೊ ನೀವು ರೆಫರೆನ್ಸಿಗೆ ಬೇಕಾದ್ರೆ ನೋಡ್ಕೊಬೋದು. ಎಸೆನ್ಷಿಯಲ್ ಐಟಮ್ಸ್ನೆಲ್ಲ ನಾವು ಫಸ್ಟ್ ಲಿಸ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡಿದ್ದು ನಾನು ಸ್ನ್ಯಾಪ್ ಹಾಕಿದ್ದೀನಿ. ಮತ್ತು ನಮ್ಮದು ಐಟಿನರಿ ಪ್ಲ್ಯಾನ್ ಏನಿತ್ತು ಅದನ್ನು ಕೂಡ ನಾನು ಒಂದು ಸ್ನ್ಯಾಪ್ ಹಾಕಿರ್ತೀನಿ ರೆಫರೆನ್ಸಿಗೆ. ಸೊ ಆಲ್ಮೋಸ್ಟ್ ನೀವು ವೀಡಿಯೋಸ್ ಎಲ್ಲ ನೋಡಿದ್ರೆ ಆಲ್ಮೋಸ್ಟ್ ಇದೇ ಥರನೇ ಕವರ್ ಮಾಡಿದ್ದೀವಿ ನಾವು. ಸೊ ಇದು ಐಟಿನರಿ ಬಂದುಬಿಟ್ಟು. ಆ್ಯಂಡ್ ಓವರಾಲ್ ನಮ್ಮದು ಒಂದು ಬ್ರೀಫಾಗಿ ಬಡ್ಜೆಟ್ ಡೀಟೇಲ್ಸ್ ಹೇಳಬೇಕು ಅಂತ ಅಂದರೆ, ನಾವು ಹೋಗಿದ್ದು ಆಲ್ಮೋಸ್ಟ್ 11 ಮೆಂಬರ್ಸು. ಸೊ ಪರ್ ಪರ್ಸನ್ ನಮಗೆ 29,000 to 30,000 ಏನೋ ಬಿತ್ತು. ಸೊ ಅಗೈನ್ ಇನ್ಕ್ಲೂಡಿಂಗ್ ಫ್ಲೈಟ್ ಚಾರ್ಜಸ್ಸು, ಟ್ರಾನ್ಸ್ಪೋರ್ಟು, ಸ್ಟೇ, ಫುಡ್ ಎಲ್ಲ ಸೇರಿ 30,000 ಪರ್ ಪರ್ಸನ್ ಬಿತ್ತು. ಮತ್ತು ನಿಮ್ಮದು ಎಕ್ಸ್ಟ್ರಾ ಬಟ್ಟೆ ಶಾಪಿಂಗು ಅದು ಇದು ಎಲ್ಲ ಎಕ್ಸ್ಟ್ರಾ ನೀವು ಎಷ್ಟು ಮಾಡ್ತೀರಾ ಅಷ್ಟರ ಮೇಲೆ ಬಿಟ್ಟಿದ್ದು. ಸೊ ಫ್ಲೈಟ್ ಚಾರ್ಜಸ್ ಬಂದುಬಿಟ್ಟು ನಾವು 2 months ಮುಂಚೆನೇ ಬುಕ್ ಮಾಡಿದ್ರಿಂದ 16,500 ಪರ್ ಹೆಡ್ ಆಯಿತು. ಅಂದರೆ ಒಂದು ಫ್ಲೈಟ್ ಬಂದು 7,800 ಆ್ಯಂಡ್ ರಿಟರ್ನ್ ಫ್ಲೈಟ್ ಬಂದುಬಿಟ್ಟು 8,500 ಆಯಿತು. ಸೊ 16,500 ರುಪೀಸ್ ಏನೋ ಬಿತ್ತು ಒಬ್ರಿಗೆ. ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಬಂದುಬಿಟ್ಟು ಲೈಕ್ ಇನ್ಕ್ಲೂಡಿಂಗ್ ಕ್ಯಾಬ್, ಏರ್ಪೋರ್ಟ್ಗೆ ಹೋಗೋಕ್ಕೆ ಕ್ಯಾಬು, ರಿಟರ್ನ್ ಬರೋಕ್ಕೆ ಕ್ಯಾಬು, ಪೆಟ್ರೋಲು, ಟಿ ಎಲ್ಲನೂ ಸೇರಿ ಆಲ್ಮೋಸ್ಟ್ ಒಂದು 70,000 ಏನೋ ಆಯಿತು. ಸೊ ಪರ್ ಪರ್ಸನ್ 7,000 ರುಪೀಸ್ ಬಿದ್ದಂಗೆ ಆಯಿತು. ಆ್ಯಂಡ್ ಸ್ಟೇ ಬಂದುಬಿಟ್ಟು ನಮಗಿಲ್ಲಿ ಸ್ವಲ್ಪ ವರ್ಕೌಟ್ ಆಗಿದೆ. ಸೊ 30,000 ಏನೋ ಆಯಿತು. ಸೊ ಟೋಟಲ್ 3,000 ರುಪೀಸ್ ಪರ್ ಹೆಡ್ ಬಿತ್ತು. ಆಲ್ಮೋಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಎಲ್ಲನೂ 8 ಡೇಸ್ಗೆ ಸೇರಿ ಹೇಳ್ತಾ ಇರೋದು. ಆ್ಯಂಡ್ ಫುಡ್ ಬಂದು ಆಲ್ಮೋಸ್ಟ್ 40,000 ಏನೋ ಆಯಿತು. ಸೊ ಅದು 4,000 ರುಪೀಸ್ ಪರ್ ಹೆಡ್ ಬಿದ್ದಂಗೆ ಆಯಿತು ಲಾಸ್ಟಿಗೆ ನಮಗೆ. ಇನ್ನು ಚಿಕ್ಕ ಪುಟ್ಟ ಈ ಮಿಸ್ಲೇನಿಯಸ್ ಖರ್ಚುಗಳಂತ ಏನು ಹೇಳ್ತಾರೆ, ಈಗ ನಾವು ಪೂಜೆಗಳೆಲ್ಲನೂ ಅರ್ಚನೆ ಥರ ಏನೋ ಎಲ್ಲರ ಹೆಸರಲ್ಲೂ ಮಾಡಿಸಿದ್ವಿ. ಸೊ ಅದಕ್ಕೆ ಮತ್ತು ಟೋಲು, ಈ ಕೆಲವೊಂದು ವಾಟರ್ ಫಾಲ್ಸ್ಗೆ ಅದಕ್ಕೆಲ್ಲ ಎಂಟ್ರಿ ಫೀಸ್ ಇತ್ತು ಅದಕ್ಕೆ, ಮತ್ತು ಈ ಹೋಟೆಲ್ಸಲ್ಲಿ ರೆಸಾರ್ಟಲ್ಲೆಲ್ಲ ಟಿಪ್ಸ್ ಕೊಟ್ಟಿದ್ದಾಗಿರ್ಬೋದು, ಮತ್ತು ಎಲ್ಲರಿಗೂ ಸೇರಿ ಕೆಲವೊಂದು ಈ ಸ್ಪ್ರೇಸ್, ಓಮು, ಟ್ಯಾಬ್ಲೆಟ್ಸು ಈ ಥರ ಎಲ್ಲ ಒಂದು ಮೆಡಿಸಿನ್ ಕಿಟ್ ಎಲ್ಲ ತೊಗೊಂಡಿದ್ವಿ. ಸೊ ಇದೆಲ್ಲ ಸೇರಿ ಒಂದು 2,000 ರುಪೀಸ್ ಪರ್ ಹೆಡ್ ಬಿದ್ದಂಗೆ ಆಯಿತು. ಸೊ ಟೋಟಲ್ ಹೇಳಬೇಕು ಅಂತಂದರೆ ಒಂದು 14,000-15,000 ಈ ಎಲ್ಲ ಖರ್ಚು, 15,000 ಫ್ಲೈಟ್ ಚಾರ್ಜಸ್ ಬಿತ್ತು. ನಾವು ಸಿನ್ಸ್ ಗ್ರೂಪ್ ಹೋಗಿದ್ದರಿಂದ ಆಲ್ಮೋಸ್ಟ್ 11 ಮೆಂಬರ್ಸ್ ಹೋಗಿದ್ದರಿಂದ ನಮಗೆ ಸ್ವಲ್ಪ ಅಫೋರ್ಡಬಲ್, ಅಂದರೆ ಕಮ್ಮಿ ಖರ್ಚಲ್ಲೆಲ್ಲ ಆಯಿತು. ಸೊ 2-3 ಪೀಪಲ್ ಎಲ್ಲ ಹೋಗ್ತಾರೆ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವೇ ಆಗುತ್ತೆ, ಅಲ್ಲಿ ಎಲ್ಲನೂ ಜಾಸ್ತಿನೇ ಕೇಳ್ತಾರೆ. ಸೊ ಈ ಥರ ನೀವು ಏನಾದರೂ ಗ್ಯಾಂಗ್ ಮಾಡ್ಕೊಂಡು ಹೋದರೆ ನಿಮಗೆ ವರ್ತ್ ಅನಿಸುತ್ತೆ. ಸೊ ಇದು ಓವರಾಲ್ ಲೈಕ್ 8 ಡೇಸ್ ಕೇದಾರ್ನಾಥ್ ಬದ್ರಿನಾಥ್ ಜರ್ನಿಯ ಡೀಟೇಲ್ಸು. ಸೊ ಇನ್ನೂ ಏನಾದರೂ ಡೌಟ್ಸು ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ. ಸೊ ನಾನು ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.